ವೀಕ್ಷಕರೇ, ಯಾವ ರಾಶಿಯವರು ಯಾವ ಕೋರ್ಸನ್ನು ತಗೋಬೇಕು, ಯಾವ ದಿಕ್ಕಿನಲ್ಲಿ ಕುಳಿತು ಓದಿದ್ರೆ ಒಳ್ಳೆಯದು, ಯಾವ ದೇವರನ್ನ ಆರಾಧಿಸಬೇಕು, ಜೊತೆಗೆ ಯಾವ ಉಂಗುರವನ್ನ ಯಾವ ಹರಳನ್ನ ಧರಿಸಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ಲಾಗ್ತಾ ಇತ್ತು. ಅದರಂತೆ ಇವತ್ತು ಕಡೆಯ ರಾಶಿಯಾದಂತಹ ಮೀನ ರಾಶಿಯ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡೋದಕ್ಕೆ ಎಂದಿನಂತೆ ಇವತ್ತು ಕೂಡ ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿಗಳು, ಆಧ್ಯಾತ್ಮಿಕ ಚಿಂತಕರು ಆದಂತಹ ಶ್ರೀಯುತ ಆಚಾರ್ಯ ತಾಮ್ರಪರ್ಣಿ ಗುರೂಜಿ ಅವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನಿ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಕರೋತು ಮಮ ಕಲ್ಯಾಣಂ ಹರಿ ಹಯಮುಖಾಭಿದಃ ಗುರುಶ್ಚ ಮಧ್ವನಾಮಾಮೇ ವರದೋಸ್ತು ನಿರಂತರಂ. ಗುರುಗಳೇ, ಈ ಕಾಲದಲ್ಲಿ ಅಂದ್ರೆ ಈ ಕಲಿಯುಗದಲ್ಲಿ ವಿದ್ಯಾಭ್ಯಾಸ ಎಷ್ಟು ಮುಖ್ಯ ಆಗುತ್ತೆ? ಕಲಿಯುಗ, ದ್ವಾಪರ ಯುಗ, ತ್ರೇತಾಯುಗ, ಕೃತಯುಗ ಅಂತ ಲೆಕ್ಕ ಇಲ್ಲ. ವಿದ್ಯಾ ಬೇಕಲೇಬೇಕು. ಒಬ್ಬ ಮನುಷ್ಯ ತನ್ನ ಜೀವನವನ್ನು ಸುಲಲಿತವಾಗಿ ಯಾವ ಸಮಯದಲ್ಲಿ ಬೇಕಾದರೂ ಅದನ್ನು ಉಪಯೋಗಿಸ್ಕೋಬೋದು. ಅನಾದಿ ನಿಂಗೆ ಬರುತ್ತೆ, ಇವ್ರಿಗೆ ಬರಲ್ಲ, ಅವ್ರಿಗೆ ಬರಲ್ಲ, ನಾನೇ ಪಂಡಿತ ಅಲ್ಲ. ಇದೆಲ್ಲ ಹೇಗೆ ಅಂತಂದರೆ ಒಂದೊಂದು ವಿಚಾರವು ಭಾಳ ಎಚ್ಚರಿಕೆಯಿಂದ ತೀರ್ಮಾನ ತಗೊಳ್ಳೋದು. ಇವತ್ತು ತಾಂತ್ರಿಕ ವಿಭಾಗ, ಡಾಕ್ಟ್ರುಗಳ ವಿಭಾಗ, ಅಕೌಂಟ್ಸ್ ವಿಭಾಗ, ಲಾಯರ್ ಮಾಡೋದು ಅಥವಾ ಏನೋ ಒಂದು ಡಿಫ್ರೆಂಟ್ ಆ್ಯಂಗಲ್ಸ್ ಇರ್ತದೆ. ಆಗೆಲ್ಲ ಬ್ರಹ್ಮವಿದ್ಯಾ ಅಂತ ಅಷ್ಟೇ ಲೆಕ್ಕ. ವಿದ್ಯಾವಂತನ ಅಂದರೆ ತರ್ಕ, ಮೀಮಾಂಸಾ, ವ್ಯಾಕರಣ ಇತ್ಯಾದಿಗಳನ್ನೆಲ್ಲ ಓದುವಂಥದ್ದು. ಗುರುಕುಲದಲ್ಲಿ ಅಂತ್ಯವಾಸಿಯಾಗಿ ಶಿಷ್ಯತ್ವವನ್ನು 12 ವರ್ಷದ ದಿವಸ ಬೇಕು. 7 ವರ್ಷಕ್ಕೆ ಮುಂಜುವೆ ಆಗ್ತಿತ್ತು ಉಪನಯನ. ಆದಮೇಲೆ ಸ್ವಲ್ಪ ದಿನಕ್ಕೆ ತಗೊಂಡು ಹೋಗಿ ಒಂದು ಒಳ್ಳೆಯ ದಿನ ಶಾಂತಿ ಪಾಠ ಹಾಕಿ ಅವನನ್ನು ಗುರುಗಳ ಹತ್ರ ಬಿಡೋದು. 12 ಇಯರ್ಸ್ ಬೇಕು. ಗುರುಗಳು ಒಂದು 6 ತಿಂಗಳು 8 ತಿಂಗಳು ಟೆಸ್ಟ್ ಕೊಡ್ಬೋದು. ಹೋಗು, ನೀರು ಹೊಲಕ್ಕೆ ಹೋಗಿ ನೀರು ಬಿಟ್ಟು ಬಾ, ಅಥವಾ ಏನಾದ್ರು ತುಳಸಿ ತೊಗೊಂಬ, ಕಟ್ಟಿಗೆ ತೊಗೊಂಬ ಅಂತೆಲ್ಲ ಅಂತಿದ್ರಂತೆ. ಆ ಗುರುಗಳ ಪತ್ನಿ ತಾಯಿ ಅವಳಿಗೆ ಅರ್ಶನನ್ನು ಅರೆದು ಕೊಡಬೇಕಾದಂಥ ಪರಿಸ್ಥಿತಿ ಇತ್ತಿತ್ತಂತೆ. ಏನೋ ಮಾಡ್ತಿದ್ಯಾ, ಹೋಗೋ ಅಮ್ಮಂಗೆ ಒಂಚೂರು ಅರ್ಶನ ಅರೆದು ಕೊಡು. ಆಗೆಲ್ಲ ಪುಡಿ ಇಲ್ಲಲ್ಲ, ಅರ್ಶನವನ್ನು ಅರೆದು ತೆಗೆದು ಅಮ್ಮ ತಗೊಳ್ಳಿ ಸ್ನಾನ ಮಾಡಲಿಕ್ಕೆ ಅಂತ ಕೊಡಬೇಕು. ಅದು ಗುರು ಶುಶ್ರೂಷಾ ಅಂತ ಹೆಸರು. ಅದಕ್ಕೆ ಗುರುಗಳಿಗೆ ನಮ್ಮ ಕೈಲಾದಷ್ಟು ಮಾಡಬೇಕು. ಹಾಸಿಗೆ ಹಾಸ್ಕೊಡ್ಬೇಕು, ಕಾಲು ಒತ್ತಬೇಕು, ಅವ್ರಿಗೆ ಬೇಕಾದ ಅನುಕೂಲ ಪೂಜಾ ಸಾಮಗ್ರಿಗಳೆಲ್ಲ ತಂದಿಡಬೇಕು, ಹೂವು ತಂದಿಡಬೇಕು, ನೀರು ತಂದಿಡಬೇಕು, ಅದಕ್ಕೆ ಮುಂಚೆ ಪದಾರ್ಥ ಎಲ್ಲ ತಂದಿಡಬೇಕು, ಮಂಟಪ ಕ್ಲಿಯರ್ ಮಾಡಬೇಕು, ದೇವರ ಪೆಟ್ಟಿಗೆಯನ್ನು ಮಾಡಬೇಕು. ಗುರುಗಳು ಸ್ನಾನ ಮಾಡ್ಕೊಂಡ್ಬಂದು ನಾಮ ಹಚ್ಕೊಂಡು ತಮ್ಮ ನಿತ್ಯ ಕರ್ಮಾನುಷ್ಠಾನವೆಲ್ಲ ಮುಗಿಸಿ ಪೂಜಾಕ್ಕೆ ಮಂಗಳಾರತಿ, ಪ್ರತಿಯೊಂದು ತೀರ್ಥ ಮಂಗಳಾರತಿಗೆ ಬೇಕಾದಂಥದ್ದು ಎಲ್ಲ ಮಾಡಬೇಕು. ಆಮೇಲೆ ಶುದ್ಧ ಮಾಡಬೇಕು, ಆ ಪಾತ್ರೆ ತೊಳಿಬೇಕು, ಹೀಗೆಲ್ಲ ಇರ್ತಿತ್ತು. ಈಗ ಆಧುನಿಕ ಕಾಲದಲ್ಲಿ ಆಧುನಿಕ ಏನು ಮಾಡ್ತು? ಇಲ್ಲ, ಆ ವಿದ್ಯಾ ಸ್ವಲ್ಪ ಸೈಡ್ಗಾಯಿತು. ಏನು ಮಾಡ್ತೀರಿ, ಏನು ಅಂತ್ಯವಾಸಿ ಆಗಿದ್ದಾನೆ ಅಂದರೆ ಅವನಿಗೆ ಬೆಲೆನೇ ಇಲ್ಲ. ಆದರೆ ವಿದ್ಯಾಕ್ಕೆ ಕೊನೆಯೇ ಇಲ್ಲ. ಸಮುದ್ರದ ಆಳವನ್ನು ಬೇಕಾದ್ರೆ ಹೋಗಿ ಹಿಡಿಬೋದು. ವಿದ್ಯಾ ಎಷ್ಟಿದೆ, ಎಷ್ಟು ಪುಸ್ತಕ ಓದ್ತಿ ನೀನು, ಏನೇನು ಪುಸ್ತಕ ಓದ್ತಿ, ಎಲ್ಲ ಶಾಸ್ತ್ರಗಳನ್ನು ತಿಳ್ಕೊಂಡ್ರೆ ಮುಗಿಯಲ್ಲ. ಅದಕ್ಕೆ ರಾಶಿಯ ಪ್ರಕಾರ ಒಬ್ಬೊಬ್ಬರು ಒಂದೊಂದು ವಿಚಾರವನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇವತ್ತು ಸುಲಭ ಮಾರ್ಗ ಅದೇ ಆಧುನಿಕ ಆಗಿದೆ ಅಷ್ಟೇ. ಸುಲಭದ ಮಾರ್ಗ ಈ ರಾಶಿಗೆ. ಅದು ರಾಶಿ ಅನ್ನೋದು ಅನಾದಿ ಕಾಲದ್ದೇ. ಆ ಅನಾದಿ ಕಾಲದಲ್ಲಿರುವಂಥ ರಾಶಿಗೆ ಯಾರು ಆಧಿಪತ್ಯ? ಗುರುಗಳು ಆಧಿಪತ್ಯ ಮೀನರಾಶಿಗೆ. ಅವರು ಏನು ಓದಬೇಕು, ಏನು ಬೇಗ ಚುರುಕಾಗುತ್ತೆ. ಅದಕ್ಕೆ ಆಹಾರಗಳು, ವಿಹಾರಗಳು. ಒಂದು ಅಂಜೂರ ತಗೊಳ್ಳಿ ಡೈಲಿ, ಒಳ್ಳೆ ಚುರುಕು ಬರುತ್ತೆ ಭೂಮಿ. ಗೋಮೂತ್ರ ಕುಡೀರಿ. ಒಳ್ಳೆ ತಾಮ್ರದ ಪಾತ್ರೆಯನ್ನು ಹುಣಸೆಹಣ್ಣು ಹಚ್ಚಿ ತೊಳೆದ್ರೆ ಎಷ್ಟು ಶುಭ್ರ ಆಗುತ್ತೋ ಹಂಗಾಗತ್ತೆ. ಜ್ಞಾಪಕ ಶಕ್ತಿ ಬರುತ್ತೆ. ಬೇವಿನ ಚಿಗುರನ್ನು ತಿಂತಿದ್ರು, ಬೇವಿನ ಚಿಗುರನ್ನು ನೀರಿನಲ್ಲಿ ತೊಳೆದು ತಿಂತಿದ್ರು. ಗೋಮೂತ್ರ ಒಂದು 48, 32, 18, 12, 7, 5 ಹೀಗೆ ಒಂದು ಮಂಡಲ ರೂಪದಲ್ಲಿ ದಿನನಿತ್ಯ ಹಸುವಿಂದ ಡೈರೆಕ್ಟ್ ಹಿಡಿದು ಕುಡಿತಿದ್ರು. ಈ ನಾಟಿ ಹಸು ಅಂತಾರಲ್ಲ, ಆ ಇರುವ ಸ್ಥಳ ಎಲ್ಲಿಯಾದರೂ ಸರಿ, ಯಾವ ಪ್ರಾಂತ್ಯದಲ್ಲಿರುತ್ತೆ ಅಲ್ಲಿ ನೋಡಿ ಮಳೆ ಕೊರತೆನೇ ಇರೋದಿಲ್ಲ. ಅದರ ಗುಣ. ಅದರ ಪಕ್ಕದಲ್ಲಿ ಒಂದು ಗಂಟೆ ನಿಂತರೆ ನಮ್ಗೆ ಒಳ್ಳೆ ಅದ್ಭುತವಾದ ವೈಬ್ರೇಷನ್ ಬರುತ್ತೆ, ಮನಸ್ಸಿಗೆ ನೆಮ್ಮದಿ ಆಗುತ್ತೆ. ಪ್ರದಕ್ಷಿಣೆ ನಮಸ್ಕಾರ ಹಾಕ್ತಿದ್ರು. ಅದು ಹಡಿಯಬೇಕಾದ್ರೆ
ಮಗು ಹಡಿಬೇಕಾದ್ರೆ ಒಂದು ಸಲ ಪ್ರದಕ್ಷಿಣೆ ಬಂದರೆ 3 ಸಲ ಈ ಭೂಲೋಕವನ್ನು ಸುತ್ತಿದಷ್ಟು ಪುಣ್ಯ ಅಂತಿದ್ರು. ಅವುಗಳೆಲ್ಲ 1810 ತಳಿಗಳಿದ್ವು. ಈಗ 2 1 ಕೂಡ ಇಲ್ಲ. ಹಳ್ಳಿಕಾರ್ ಅಂತನ್ನುವಂಥದ್ದು. ಈಗೆಲ್ಲವೂ ತಮ್ಮ ಬುದ್ಧಿಶಕ್ತಿಯನ್ನು ಯಾರೂ ಏನು ಕಡಿಮೆ ಆಗಿರಲಿಲ್ಲ. ಸುರಕ್ಷಿತವಾಗಿ ಸಮೃದ್ಧಿಯಾಗಿಯೇ ಇದ್ದರು. ಯಾರು ಕಡಿಮೆ ಇದ್ದರು? ಏನು ಕಡಿಮೆ ಆಯಿತು? ಈಗ ಬೇಕಾದರೆ ಉದ್ಯೋಗ ಸಿಗ್ತಾ ಇಲ್ಲ, ನನ್ನ ಜೀವನ ಹಾಳಾಗೋಯ್ತು, ಡಿಪ್ರೆಷನ್ಗೆ ಹೊಟ್ಟೋದೆ, ದಿನ ಮಾತ್ರ ತಿಂತೀನಿ, ರೂಮ್ ಬಿಟ್ಟು ಈಚೆ ಬರಲ್ಲ, ಒದ್ದಾಡ್ತೀನಿ. ಅದಕ್ಕೆಲ್ಲ ಬೇಡ, ಒಂಚೂರು ಹಿಂಡ್ಸ್ ಕೊಡುವ. ಯಾವುದೇ ಆಗಿರಲಿ ರಾಶಿ, ನೀನು ಏನೇ ಓದ್ಕೋ, ಅದು ಓದಲಿಕ್ಕೆ ಮೊದಲು ಸ್ಥಾನಬಲ, ಕೂತ್ಕೊಂಡು ಮಾತನಾಡುವ ರೀತಿ, ಕೂತ್ಕೊಳ್ಳುವ ದಿಕ್ಕು, ನೋಡುವ ವಿಚಾರ ಎಲ್ಲವೂ ಸ್ಪಷ್ಟತೆ ಇರಲಿ. ಅಟ್ಲೀಸ್ಟ್ ಇದನ್ನಾರು ಮಾಡಿ. ರಾಶಿಗೂ ದೇವರಿಗೂ ಸ್ಥಾನಕ್ಕೂ ಒಂದು ಸಂಬಂಧ ಇದೆ, ಆ ಸಂಬಂಧವನ್ನು ಉಪಯೋಗಿಸುವ ಪ್ರಯತ್ನ ಮಾಡಿ. ಇಷ್ಟೇ ಕಾನ್ಸೆಪ್ಟ್, ಇನ್ನೇನು ಇಲ್ಲ. ತನಗೆ ಈ ನಾಳೆ ಬೆಳಿಗ್ಗೆ ಏನಾಗಬೇಕು ಅನ್ನುವ ಚಿಂತೆ ಇದೆ ಪ್ರತಿಯೊಬ್ಬ ಮನುಷ್ಯನಿಗೆ. ಯಾರೇ ನೋಡ್ತಾರೆ 5 ಡೇ ಮ್ಯಾಚು ಬೇಡ, ನಮಗೆ 1 ಡೇ ಕೊಡಿ, 50 ಓವರ್ ಅಂತಾರೆ. 20ಕ್ಕೆ ಬಂದಿದೆ, ಇನ್ನು ಸ್ವಲ್ಪ ದಿನಕ್ಕೆ 10 ಬರಬಹುದು. ಕ್ವಿಕ್ ರಿಸಲ್ಟ್, ಇಮಿಡಿಯೇಟ್ ಸಾಹುಕಾರ ಆಗಿಬಿಡಬೇಕು, ಇಮಿಡಿಯೇಟಾಗಿ ನಾವು ಶ್ರೀಮಂತಿಗೆ ಬರಬೇಕು. ವಿದ್ಯಾ ಅಂದುಕೊಳ್ಳೆ ಸರಿಗಮ ಪದೇಶ ಸ್ಟೇಜಲ್ಲಿ ಹಾಡಬೇಕು. ಆ ಥರ ಫಾಸ್ಟ್ ಫುಡ್, ಫಾಸ್ಟ್ ವಿಚಾರ, ಫಾಸ್ಟ್ ರುಚಿ, ಬೇಗ ಓಡೋಗಿ ಮೊಲದ ಥರ ಸೋಮಾರಿಯಾಗಿ ಕೂತ್ಕೊಳ್ಬೇಕಾಗ್ತದೆ. ಆಮೇಲೆ ಥರ ಹೋದರೂ ಸ್ಟಡಿಯಾಗಿ ಹೋಗಬೇಕು. ಇವೆಲ್ಲವೂ ಒಂದೊಂದು ರಾಶಿಗೆ ಒಂದೊಂದು ಸ್ವಭಾವಗಳು. ಅದಕ್ಕೆ ಆಟ ಆಡಿಕೊಂಡು ಕರೆಯುವ ಹಸುವನ್ನು ಡ್ಯಾನ್ಸ್ ಮಾಡಿಕೊಂಡು ಹಾಲು ಕರಿಬೇಕಂತೆ. ಮತ್ತು ಪಾಠ ಹೇಳಿಕೊಟ್ಟು, ಅಂದರೆ ಒಳ್ಳೆ ಸಂಗೀತವನ್ನು ಹೇಳ್ಕೊಡುವುದಕ್ಕೆ ಸಂಗೀತ ಹೇಳಿ ಆ ಹಸುವನ್ನು ಹಾಲು ಕರಿಬೇಕು. ಅಂದರೆ ಯಾರು ಹೇಗಾದರೂ ಸರಿ ಒಂದು ಕರೆಕ್ಟ್ ಮಾರ್ಗದರ್ಶನದಲ್ಲಿ ಹೋಗಬೇಕು. ಅದು ನಮ್ಮ ಸರಳ ಜೀವನದ ಮುಖಾಂತರ ಒಂದು ಚಿಕ್ಕ ಸಂದೇಶ. ಖಂಡಿತ ಗುರುಜಿ, ನಿಮ್ಮಿಂದ ಮತ್ತಷ್ಟು ಮಾಹಿತಿಯನ್ನು ಪಡಿತೀನಿ. ಅದಕ್ಕೂ ಮುಂಚೆ ವೀಕ್ಷಕರೇ, ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಪುಟ್ಟ ವಿರಾಮ. ದಿವ್ಯ ಜ್ಯೋತಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಗುರುಜಿ, ಹಾಗಾದ್ರೆ ಮೀನರಾಶಿಯವರು ಯಾವ ಸಬ್ಜೆಕ್ಟ್ ಅನ್ನ ತಗೊಂಡ್ರೆ ಒಳ್ಳೆಯದು ಅಂತ? ಒಳ್ಳೆಯದು. ಈಗ ಲಾ ಮಾಡಿದರೆ ತುಂಬ ಶ್ರೇಷ್ಠ. ಅವರು ಗುರುಗಳು ಸಂಬಂಧಪಟ್ಟ ರಾಶಿಯವರು. ಈ ಸಕಲ ವಿದ್ಯಾ ಪಾರಂಗತರಾಗಲಿಕ್ಕೆ ಅವರಿಗೆ ಯೋಗ್ಯತೆ ಉಂಟು. ಇಂಜಿನಿಯರಿಂಗು ಮಾಡಬಹುದು, ಅಥವಾ ಲಾ ಮಾಡಬಹುದು, ಅಥವಾ ಈ ಪ್ರಿನ್ಸಿಪಲ್ಸು. ಇದು ಟಾರ್ಗೆಟ್ ಫೈನಲ್ ನಾನು ಹೇಳ್ತಿರೋದು. ಆರಂಭದಂತಂದರೆ ಅವರು ಉತ್ತರ ದಿಕ್ಕಿಗೆ, ಉತ್ತರದಲ್ಲಿಯೂ ಸ್ವಲ್ಪ ಈಶಾನ್ಯದ ಕಡೆ ತಿರುಗಿ ಓದಿದರೆ ಒಳ್ಳೆಯದು. ಒಳ್ಳೆಯ ಲೈಟ್ ಯೆಲ್ಲೋ ಕಲರ್ ಬಲ್ಬ್ ಹಾಕಿದರೆ ಒಳ್ಳೆಯದು. ಮತ್ತು ಅದಾದ ಮೇಲೆ ಗುರುಗಳ ಚಿತ್ರಣ, ಯಾವುದಾದ್ರೂ ಒಂದು ಫೋಟೋ, ಗುರುಗಳದ್ದು ಸಂಬಂಧ, ನಿಮ್ಮ ಯಾವ ಗುರುಗಳು ಇವರೇ ಬೇಕು, ರಾಘವೇಂದ್ರ ಸ್ವಾಮಿಗಳ ಫೋಟೋನ ಇಟ್ಕೋಬೇಕು. ಇಡೋಕ್ಕಿಷ್ಟ ಇದ್ದವರು ಇಡಬಹುದು, ಆಯಿತಾ. ಒಂದು ತಂಬಿಗೆ ನೀರು, ಅದರಲ್ಲಿ 2 ತುಳಸಿ ಹಾಕಿ ಮುಚ್ಚಿಡಬೇಕು ಆ ಟೇಬಲ್ ಮೇಲೆ ಅಥವಾ ಆ ರೂಮ್ನಲ್ಲಿ. ಒಂದು ತಂಬಿಗೆ ನೀರು ತಾಮ್ರದ್ದು, ಅದರಲ್ಲಿ ಅಷ್ಟು ತುಳಸಿ ಹಾಕಿ ಕೂತ್ಕೊಂಡು ಓದಿದ್ರಂತೂ ಎಕ್ಸಲೆಂಟ್ ವಿದ್ಯೆ ಬರ್ತದೆ. ಸಾಮಾನ್ಯವಾಗಿ ಸೌಮ್ಯವಾಗಿ ಇರಲಿಕ್ಕೆ ಪ್ರಯತ್ನ, ಎದ್ದರೆ ಅವರು ಸ್ವಲ್ಪ ಕಷ್ಟ. ಹಾಗಾಗಿ ಚಿಕ್ಕ ವಯಸ್ಸಿನಿಂದ ಈ ಥರದ ಪ್ರಿಪ್ರೇಷನ್ ಮಾಡ್ತಾ ಬರಬೇಕು. ಆಮೇಲೆ ರಾಯರ ಫೋಟೋ, ಒಂದು ತಂಬಿಗೆಯಲ್ಲಿ ನೀರು, ಒಂದು ದೀಪ ಮತ್ತು ಯೆಲ್ಲೋ ಕಲರ್ ನಮ್ಮ ಎಲೆಕ್ಟ್ರಿಸಿಟಿ ದೀಪ, ಇದನ್ನು ಇಟ್ಟು ಉತ್ತರ ದಿಕ್ಕಿನಲ್ಲಿ ಈಶಾನ್ಯದ ಕಡೆ ಫೇಸ್ ಮಾಡ್ಕೋತಾರೆ ಒಳ್ಳೆಯದು. ಖಂಡಿತ ಗುರುಜಿ. ಒಬ್ರು ಕಾಲರ್ ರೆಡಿ ಇದ್ದಾರೆ. ಹುಬ್ಳಿಯಿಂದ ಸುಮಾ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಸುಮಾ ಅವರಿಗೆ. ನಮಸ್ಕಾರ. ಯಾರ ಬಗ್ಗೆ ಕೇಳಬೇಕಾಗಿತ್ತಮ್ಮ? ನಮ್ಮ ಮಗನ ಬಗ್ಗೆ ಕೇಳಬೇಕು. ಸರಿ, ಅವರ ಹುಟ್ಟಿದ ದಿನಾಂಕ, ರಾಶಿ ನಕ್ಷತ್ರ ತಿಳಿಸಿ. 9/10/87. ರಾಶಿ ನಕ್ಷತ್ರ 4 ಗಂಟೆಗೆ ಶುಕ್ರವಾರ, ಭರಣಿ ನಕ್ಷತ್ರ, ಮೇಷ ರಾಶಿ. ಗುರುಜಿ ಇದ್ದಾರೆ, ಮಾತನಾಡಿ. ಹೇಳಿ. ನಮಸ್ಕಾರ ಗುರುಜಿ. ನಮಸ್ಕಾರ. ನಮ್ಮ ಮಗನ ಬಗ್ಗೆ ಕೇಳಬೇಕಿತ್ತು. ಅವ್ನ ಮ್ಯಾರೇಜ್ ಸ್ವಲ್ಪ ಯಾಕೋ ಡಿಲೇ ಆಗ್ತಾ ಇದೆ. ಭಾಳ ಸಿಟ್ಟು ಮಾಡ್ತಾರಲ್ವಾ? ಹೌದು ಗುರುಜಿ. ಅದಕ್ಕೇನು, ಅವ್ರು ಯಾಕೆ ಅಷ್ಟೊಂದು ಸಿಟ್ಟಿಗೆ ಕಾರಣ ಏನು? ಅದೇ ನನಗೂ ಗೊತ್ತಾಗ್ತಾ ಇಲ್ಲ. ಭಯಪಡಬೇಡಿ. ನಿಮ್ಮ ಮನೆಯಿಂದ ಉತ್ತರದಲ್ಲಿ ಒಂದು ಹನುಮಂತ ದೇವ್ರ ಗುಡಿ ಇದೆ ನೋಡಿ. ಉತ್ತರದಲ್ಲಿ ಹನುಮಂತ ದೇವ್ರ ಗುಡಿ ಚೆನ್ನಾಗಿದೆ, ಒಳ್ಳೆ ಪ್ರಾಚೀನ ಕಾಲದ್ದು, ಭಾಳ ವಿಶೇಷವಾದಂಥ ಹನುಮಂತ ದೇವರು ಉತ್ತರ ದಿಕ್ಕಿನಲ್ಲಿ ಇದೆ.
ನೋಡ್ರಿ ಹನುಮಂತೇವ್ರ ಗುಡಿ ಇದೆ, ಪೂರ್ವಕ್ಕಿದೆ ಗುಡಿ. ಪೂರ್ವಕ್ಕೂ ಇರುತ್ತೆ, ಒಂದು ಉತ್ತರಕ್ಕೆ ಉತ್ತರಕ್ಕ ಇದೆ, ಅದರಲ್ಲಿ ಶನೇಶ್ವರ, ನಾಗದೇವ್ ದೇವ್ರು ಎಲ್ಲ ಮಿಕ್ಸ್ ಇದೆ. ಇರ್ಲಿ ಮಿಕ್ಸ್ ಇದ್ರೆ ಏನು ದೇವ್ರ ತಾನೇ ಅಲ್ಲ. ನೀವು ಅಲ್ಲಿಗೆ ಹೋಗಿ ಒಂದ್ಸಲ ಅಥವಾ ಪೂರ್ವದಲ್ಲಿ ಇರುವಂಥ ಈ ಹನುಮಂತ ದೇವ್ರ ಗುಡಿಗೆ ಒಂದಷ್ಟು ವಿಳೆದೆಲೆ ಹಾರ, ಜೇನುತುಪ್ಪ, ಶನಿವಾರ 3 ಶನಿವಾರ ಜೇನುತುಪ್ಪಕ್ಕೆ ಅಭಿಷೇಕ ಕೊಟ್ಟು ಅಲ್ಲಿಂದ ಒಂಚೂರು ಪ್ರಸಾದ ಜೇನುತುಪ್ಪ ಮಾತ್ರ ಸಪ್ರೇಟಾಗಿ ಕೊಟ್ಟು ಅದನ್ನು ಅಭಿಷೇಕ ಮಾಡಿ ಒಂಚೂರು ತಂದು ಅದನ್ನು ದಿನನಿತ್ಯ ಕೊಡ್ತಾ ಬನ್ನಿ. 1.5 ತಿಂಗಳಲ್ಲಿ ಇವರ ಜೀವನದಲ್ಲಿ ಅನೇಕ ಬದಲಾವಣೆಗಳಾಗ್ತದೆ. ಅವರೇ ಆಗಿ ಹೋಗಿ ಕೊಟ್ಟರಂತೂ ಇದ್ದಷ್ಟು ಶ್ರೇಷ್ಠ. ಧನ್ಯವಾದ ಸುಮಾ ಅವರೇ ಕರೆ ಮಾಡಿದ್ದಕ್ಕಾಗಿ. ಇನ್ನು ಹಾವೇರಿಯಿಂದ ಶೋಭಾನ್ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಶೋಭಾ ಅವರಿಗೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮೇಘನ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಸರಿ, ಅವರ ಹುಟ್ಟಿದ ದಿನಾಂಕ, ರಾಶಿ ನಕ್ಷತ್ರ ತಿಳಿಸಿ. 9/4/96. ರಾಶಿ ನಕ್ಷತ್ರ ಹೇಳಿ. ರಾಶಿ ಮೂಲ ನಕ್ಷತ್ರ. ಗುರೂಜಿ ಇದ್ದಾರೆ, ಮಾತನಾಡಿ ಮಾ. ಹೇಳಿ. ನಮಸ್ಕಾರ ಗುರೂಜಿ. ನಮಸ್ಕಾರ. ಮೇಘನ ಬಗ್ಗೆ ಕೇಳಬೇಕಿತ್ತು ಗುರೂಜಿ. ಏನು ಕೇಳಬೇಕಮ್ಮ? ಮದ್ವೆದು ತುಂಬಾ ಬರ್ತಾವೆ, ಇದಾಗ್ತವೆ. ಇವಾಗ ಒಂದು ನೋಡಿದೇವಿ, ಅದು ಮೂಲ ನಕ್ಷತ್ರ, ಇವಳದು ಮೂಲ ನಕ್ಷತ್ರ, 1ನೇ ಪಾದ. ಅವ್ರದ್ದು ಅವ್ರದ್ದು ಮೂಲ ನಕ್ಷತ್ರ. ಎಷ್ಟೇ ಪಾದ? ಅವ್ರದ್ದು 1ನೇ ಪಾದ ಅಂತ ಹೇಳ್ತಾರೆ. ಇವ್ರದ್ದು ಒಂದು, ಅವ್ರದ್ದು ಒಂದಾ? ಹೌದು ಗುರುಜಿ. ಒಬ್ರು 1 ಪಾದ ಅಂದ್ರು, ಒಬ್ರು 3ನೇ ಪಾದ ಅಂತಾರ ಹುಡುಗ. ಪಾದದ ಡಿಫ್ರೆನ್ಸ್ ಇದ್ರೆ ನಿಮ್ಗೆಲ್ಲರಿಗೂ ಇಷ್ಟ ಆದ್ರೆ, ಹುಡುಗ ಒಳ್ಳೆಯವನಾದ್ರೆ, ಮತ್ತೆ ಮನೆ ಬಾಗಿಲು ಅಂತಸ್ತು ಇದೆಲ್ಲ ನೋಡ್ತೀರಲ್ಲ, ಅದೆಲ್ಲವೂ ಕರೆಕ್ಟಾಗಿ ಇದ್ದರೆ ನಿಮಗೆ ಕೊಡಬಹುದು, ಏನು ತಪ್ಪಿಲ್ಲ. ಮೂಲ ನಕ್ಷತ್ರದ ದೋಷ ನಿಮ್ಮ ಹುಡುಗಿಗಂತೂ ಖಂಡಿತವಾಗ್ಲೂ ಇಲ್ಲ. 4ನೇ ಪಾದ ಆಗಿದ್ದರೆ ಟೆನ್ಷನ್, ಇಲ್ಲದಿದ್ದರೆ ಏನೂ ಇಲ್ಲ. ಹಾಗಾಗಿ 4ನೇ ಪಾದಕ್ಕೂ ಟೆನ್ಷನ್ ಇಲ್ಲ, ಜಾತಕ ನೋಡುವ ರೀತಿಯಲ್ಲಿ ಹೋಗ್ತದೆ. ಒಂದು ಪುಷ್ಪ ಆಗಲಿ ನೋಡಿ, ಈಗಲೂ ನನಗೆ ಯಾಕೋ ಮನಸ್ಸಿಗೆ ಬರ್ತಾ ಇದೆ, ಆಗುವ ಸಾಧ್ಯತೆ ಉಂಟು. ಒಂದು ಪುಷ್ಪರಾಗದ ಹರಳನ್ನು ಕೊರಳಿಗೆ ಅಥವಾ ಉಂಗರದ ಬೆರಳಿಗೆ ಹಾಕಿಸಿ ಅತಿ ಶೀಘ್ರದಲ್ಲಿ ಒಳ್ಳೆ ಸುದ್ದಿ ಕೊಡ್ತೀರಾ. ಧನ್ಯವಾದ ಶೋಭಾ ಅವರೇ ಕರೆ ಮಾಡಿದ್ದಕ್ಕಾಗಿ. ಮೈಸೂರಿಂದ ಪ್ರವೀಣ್ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ತೆ ಪ್ರವೀಣ್ ಅವರಿಗೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಸರಿ, ಅವರ ಹುಟ್ಟಿದ ದಿನಾಂಕ, ರಾಶಿ ನಕ್ಷತ್ರ ತಿಳಿಸಿ. 14/12/91. ರಾಶಿ ನಕ್ಷತ್ರ ಹೇಳಿ. ಸರಿ, ಸ್ವಲ್ಪ ಗಟ್ಟಿಯಾಗಿ ಮಾತಾಡಿ. ಮಾತನಾಡಿ. ನಮಸ್ತೆ ಗುರುಗಳೇ. ನಮಸ್ಕಾರ. ಒಂದು ವಿವಾಹ ಮಾಡ್ಬೇಕಂತ ಮಾಡಿದೀವಿ ಗುರುಗಳೇ, ಅದು ಯಾವಾಗ ಕೂಡಿ ಬರುತ್ತೆ ಅಂತ ಕೇಳ್ಬೇಕು. ನಿಮ್ಮ ಪ್ರಯತ್ನ ನಡೀತಾ ಇದೆಯಾ? ಇನ್ನ ಸ್ಟಾರ್ಟ್ ಮಾಡಿಲ್ಲ ಗುರುಗಳೇ. ಯಾವುದು? ಅದಕ್ಕೆ ನಾನು ಹೇಳೋದು, ಯಾವ ರಾಶಿ? ಕುಂಭರಾಶಿ ಸರ್. ಕುಂಭರಾಶಿಗೆ ಟೈಮ್ ಚೆನ್ನಾಗಿದೆ, ಸರಿಯಾಗಿ ಮಾಡಿದ್ರೆ ಏಪ್ರಿಲಲ್ಲೆಲ್ಲ ಫಿಕ್ಸ್ ಆಗುವ ಸಾಧ್ಯತೆಗಳು ಭಾಳವಾಗಿದೆ. ಏನು ಭಯ ಇಲ್ಲ, ಒಳ್ಳೆಯದೇ ಸಿಗ್ತದೆ, ಒಳ್ಳೆಯದೇ ಆಗ್ತದೆ. ಸಮಯ ಚೆನ್ನಾಗಿ ಆಗ್ತಾ ಇದೆ. ಅದಕ್ಕೆ ನಿಮ್ಮ ಮನೆಯಿಂದ ಪಶ್ಚಿಮದಲ್ಲಿ ಒಂದು ಹೆಣ್ಣು ದೇವರ ಗುಡಿ ಇದೆ ನೋಡಿ, ಅಲ್ಲಿಗೆ ಹೋಗಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಬರೋದು ನೋಡೋದು ಎಲ್ಲವೂ ಚೆನ್ನಾಗಿರುತ್ತೆ. ಧನ್ಯವಾದ ಪ್ರವೀಣ್ ಅವರೇ ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ಮೀನರಾಶಿಯವರಿಗೆ ಗುರು ಅಧಿಪತಿ ಆಗಿರೋದ್ರಿಂದ ಯಾವ ದೇವರನ್ನ ಆರಾಧಿಸಿದ್ರೆ ಒಳ್ಳೆಯದು ಅಂತ? ದಕ್ಷಿಣಾಮೂರ್ತಿ ಮತ್ತು ರುದ್ರದೇವರು ಇಬ್ಬರನ್ನು ಆರಾಧಿಸಿದರೆ ಅಧಿದೇವತಾ ಪ್ರತಿದೇವತಾ ಯಾರು ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ. ಒಂದೊಂದು ರಾಶಿಗೂ ಒಂದೊಂದು ಅಧಿದೇವತಾ ಪ್ರತಿದೇವತಾ ಇರ್ತದೆ. ಹಾಗಾಗಿ ಆ ರಾಶಿಯ ಸಂಬಂಧಪಟ್ಟಂಥ ದಕ್ಷಿಣಾಮೂರ್ತಿ ರುದ್ರದೇವರ ಗುಡಿ ಅಲ್ಲಿಗೆ ಹೋದರೆ, ಗುರುಗಳು ಒಳ್ಳೆಯದು ಮಾಡದೇ ಇದ್ದರೆ ಇರಬಹುದು, ಕೆಟ್ಟದಂತೂ ಎಂದೂ ಯಾರಿಗೂ ಮಾಡೋದಿಲ್ಲ. ಅವ್ರು ಇರೋ ಮನೆಯಲ್ಲಿ ಅಷ್ಟೊಂದು ಬೆಲೆ ಇರೋದಿಲ್ಲ. ಅಂದರೆ ಮೀನರಾಶಿಯಲ್ಲಿ ಏನಾದ್ರು ಗುರುವಿದ್ದರೆ ಗುರುವಿನ ಬಲ ಕಡಿಮೆ ಆಗ್ತದೆ. ಅದೇ ಬೇರೆ ರಾಶಿ ನೋಡುವ ಮನೆ ಜೋರಾಗಿರ್ತದೆ. 5, 7, 9ನೇ ಮನೆ ಅಂತ ಹೇಳುವಂಥದ್ದು ಭಾಳ ಚೆನ್ನಾಗಿರ್ತದೆ. ಹಾಗಾಗಿ ಇವರು ನೋಡಬೇಕಾದಂಥದ್ದು ಅಂದರೆ ಮುಖ್ಯವಾಗಿ ಕಾಂಚನ ಸನ್ನಿಭಂ ಅಂತೀವಿ, ಬಂಗಾರದ ಹೊಂಬಣ್ಣ ಅಂತೆ ಅವರು ಇರುವಂಥದ್ದು. ಒಳ್ಳೊಳ್ಳೆ ಕಾರ್ಯಗಳನ್ನು ಮಾಡಿಸ್ತಾರೆ. ಸೌಮ್ಯವಾಗಿ ಹಠ ಮಾಡದೆ, ಗಲಾಟೆ ಮಾಡದೆ ಒಂದು ಕೆಲಸಕ್ಕೆ ಕೈ ಇಟ್ಟರೆ ಅದ್ಭುತ ಸ್ಥಿತಿಯನ್ನು ಹೊಂದುವ ಸಾಧ್ಯತೆ ಉಂಟು. ಖಂಡಿತ ಗುರೂಜಿ, ನಿಮ್ಮಿಂದ ಮತ್ತಷ್ಟು ಮಾಹಿತಿಯನ್ನು ಪಡಿತೀನಿ. ವೀಕ್ಷಕರೇ, ನೀವು ಕೂಡ ಗುರೂಜಿಯನ್ನು ನೇರವಾಗಿ ಭೇಟಿ ಮಾಡ್ಬೋದು. ನೀವು ಮಾಡಬೇಕಾಗಿರೋದಿಷ್ಟೇ, ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಅಪಾಯಿಂಟ್ಮೆಂಟನ್ನು ತಗೊಂಡು ಗುರೂಜಿಯನ್ನು ನೇರವಾಗಿ ಭೇಟಿ ಮಾಡಿದ್ರೆ ನಿಮ್ಮ ಸಮಸ್ಯೆಗೆ ಗುರುಗಳು ಸೂಕ್ತವಾದ ಪರಿಹಾರವನ್ನು ಕಲ್ಪಿಸಿಕೊಡ್ತಾರೆ. ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಈಗ ಮತ್ತೊಂದು ವಿರಾಮ. ದಿವ್ಯಜ್ಯೋತಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಗುರೂಜಿ, ಈಗ ಕೆಲವೊಬ್ರು ಓದೋದ್ರಲ್ಲಿ ಮುಂದಿರ್ತಾರೆ, ಆದ್ರೂ ಇನ್ನು ಕೆಲವೊಬ್ರು ಓದೋದ್ರಲ್ಲಿ ಆಸಕ್ತಿನೇ ತೋರಿಸ್ತಾ ಇರೋದಿಲ್ಲ. ಯಾಕೆ ಈ ರೀತಿ ಆಗುತ್ತೆ?
ಗ್ರಹಗತಿಗಳ ಸ್ಥಾನ ಬಲ ಅಂತ. ಪಂಚಮ ಸ್ಥಾನ ಅನ್ನುವ 1, 5, 9, 5 ಬಹಳ ಚೆನ್ನಾಗಿರಬೇಕು. ಚೆನ್ನಾಗಿದ್ದರೆ ವಿದ್ಯಾ ಬರ್ತದೆ. ಕೆಲವೊಂದು ಪರಂಪರೆಯಲ್ಲಿ ನೋಡಿ, ಒಬ್ಬರು ಚಾರ್ಟರ್ಡ್ ಅಕೌಂಟೆಂಟ್, ಅವ್ರ ಕೆಳಗಡೆ ಅವ್ರ ಮಗನು ಮೊಮ್ಮಗನು ಎಲ್ಲರೂ ಚಾರ್ಟರ್ಡ್ ಅಕೌಂಟೆಂಟ್. ಒಬ್ಬರು ಲಾಯರು, ಅವರು ಹಾಗೆ ದೊಡ್ಡ ದೊಡ್ಡ ಲಾಯರು, ಸುಪ್ರೀಂ ಕೋರ್ಟು, ಹೈಕೋರ್ಟು, ಜುಡಿಷಿಯಲ್ ಕೋರ್ಟ್ವರೆಗೂ ಲಾಯರಾಗೇ ಇರ್ತಾರೆ. ಅವ್ರ ತಂದೆಯ ವೃತ್ತಿಯನ್ನು ಮಾಡ್ತಾರೆ. ಸಡನ್ನಾಗಿ ಬಿಟ್ಟು ಬೇರೆ ಕಟ್ಟಾಗಿ ಇನ್ನೊಂದು ಕೊಟ್ಟೋಗುತ್ತೆ. ಹೀಗೆಲ್ಲ ಆಗೋದಕ್ಕೆ ಕಾರಣ ಗ್ರಹಗತಿಗಳ ಲಕ್ಷಣ. ಸಾಮಾನ್ಯವಾಗಿ ಮೀನರಾಶಿಯವರು ವಿದ್ಯೆ 100% ಉಂಟು. ಒಬ್ರು ಕಾಲರ್ ರೆಡಿ ಇದ್ದಾರೆ. ಬೆಂಗಳೂರಿಂದ ಪಾವನ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ತೆ ಪಾವನ ಅವರಿಗೆ. ನಮಸ್ತೆ ಮೇಡಮ್, ನನ್ನ ಹೆಸರು ಪಾವನ ಅಂದ್ಬಿಟ್ಟು ಇಂದ್ರಾನಗರಿಂದ ಮಾತಾಡ್ತಾ ಇದ್ದೀನಿ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಯಜಮಾನ್ರ ಬಗ್ಗೆ ಕೇಳಬೇಕಿತ್ತು. ಅವರ ಹುಟ್ಟಿದ ದಿನಾಂಕ, ರಾಶಿ, ನಕ್ಷತ್ರ. ಅವ್ರು ಹುಟ್ಟಿದ ಡೇಟ್ ಆಫ್ ಬರ್ತ್ ಎಲ್ಲ ಗೊತ್ತಿಲ್ಲ. ಅವ್ರ ತಂದೆಯವರು ಭೂಪಾಲ್ ರೆಡ್ಡಿ ಅಂತ ಹೆಸರಿಟ್ಟಿದ್ದಾರೆ. ಅದು ಧನಸ್ಸು ರಾಶಿ ಬರುತ್ತೆ. ಗುರುಜಿ ಇದ್ದಾರೆ, ಮಾತನಾಡಿ ಮಾ. ಹೇಳಿ. ನಮಸ್ತೆ ಗುರುಜಿ. ನಮಸ್ಕಾರ. ಅವ್ರದ್ದು ಧನಸ್ಸು ರಾಶಿ ಅಂತ ಗೊತ್ತು, ಭೂಪಾಲ್ ರೆಡ್ಡಿ ಅಂತ ಹೆಸರಿಟ್ಟಿದ್ದಾರೆ. ಭೂಪಾಲ್ ರೆಡ್ಡಿ ಧನುಸ್ಸು ರಾಶಿ. ಓಕೆ, ಈಗ ಸಮಸ್ಯೆ ಏನು ಹೇಳಿ? ಸಮಸ್ಯೆ ಆರೋಗ್ಯದ ತುಂಬಾ ಸಮಸ್ಯೆ ಇದೆ ಗುರುಜಿ. ಈಗ ಆರೋಗ್ಯ ಸಮಸ್ಯೆಗೆ ಮಾತ್ರ ಉತ್ತರ ಕೊಡ್ಬೋದು. ಅವ್ರಿಗೆ ಯಾವ ಗ್ರಹಗತಿಗಳಿಂದ ಆರೋಗ್ಯ ಕೆಟ್ಟಿದೆ ಅನ್ನೋದು ಸಡನ್ನಾಗಿ ಗೊತ್ತಾಗಲ್ಲ. ಇವ್ರಿಗೆ ನರದ ದೌರ್ಬಲ್ಯ ಅಂದರೆ ನರದಿಂದ ಸಮಸ್ಯೆಗಳು ವಿಪರೀತ ಕಾಡ್ತಾ ಇದೆ. ಹೌದಾ? ಹೌದು ಗುರುಜಿ. ಇವಾಗ ಕತ್ತು ನೋವು, ಬೆನ್ನಲ್ಲಿ ಸೊಂಟ ನರಗಳ ತುಂಬಾನೇ ಪ್ರಾಬ್ಲಮ್ ಇದೆ. ಅದಕ್ಕೆ ಇವರಿಗೆ ರಾಹು ಸಂಬಂಧಪಟ್ಟಂತ ಸಮಸ್ಯೆ. ಒಂದು ಗೋಮೇಧಿಕ ಹಾಕೊಳ್ಳಿ. ನಿಮ್ಮನೆಯಿಂದ ಉತ್ತರ ದಿಕ್ಕಿನಲ್ಲಿ ಒಂದು ದುರ್ಗಾ ಗುಡಿ ಇದೆ ನೋಡಿ, ಹೆಣ್ಣು ದೇವರ ಗುಡಿ. ಇದೆ ಗುರುಜಿ. ಅಲ್ಲಿಗೆ ಹೋಗಿ ಒಂದು ವಿಶೇಷವಾಗಿ ಆ ಗೋಮೇಧಿಕದ ಹಳ್ಳನ್ನು ಇಟ್ಟು ಪ್ರಾರ್ಥನೆ ಮಾಡಿ, ಒಂದಷ್ಟು ನೀವು ಮುಖ್ಯವಾಗಿ ಕರಿ ಉದ್ದನ್ನು ಶನಿವಾರ ಅಥವಾ ಶುಕ್ರವಾರ ಅಥವಾ ಶನಿವಾರ ದಾನ ಕೊಡಿ, ಒಳ್ಳೆಯದಾಗ್ತದೆ. ಧನ್ಯವಾದ ಪಾವನ ಅವರೇ, ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ವಿದ್ಯಾರ್ಥಿಗಳು ಯಾಕೆ ಓದಿನಲ್ಲಿ ಆಸಕ್ತಿ ತೋರಿಸೋದಿಲ್ಲ ಅಂತ ಹೇಳ್ತಾ ಇದ್ರಿ. ಸ್ವಯಂಕೃತ ಅಪರಾಧಕ್ಕೆ ವಿದ್ಯಾರ್ಥಿಗಳು ಕಾರಣ ಅಲ್ಲ, ಅವ್ರು ಮಾಡ್ಕೊಳ್ಳೋ ತಪ್ಪು. ಪರಿಸರ, ವಾತಾವರಣ. ಒಂದು ಮಗುವನ್ನು ತೊಗೊಂಡೋಗಿ ಒಂದಷ್ಟು ವರ್ಷ ಕೋಳಿ ಗೂಡಿಗೆ ಬಿಟ್ಟುಬಿಟ್ರೆ ಹಲೋ ಹೌ ಆರ್ ಯು ಅನ್ನೋದು, ಅದು ಕೋಕೋನೇ ಅನ್ನೋದು. ತಾಯಿ ತಂದೆಗಳು ತನ್ನ ಮಕ್ಕಳ ಮುಂದೆ ಕೆಟ್ಟ ಶಬ್ದಗಳಾಡದೆ, ಆಹಾರದಲ್ಲಿ ನಿಯಂತ್ರಣವಿರಿಸಿ, ಆಧ್ಯಾತ್ಮಿಕಕ್ಕೆ ಒಲವನ್ನು ತೋರಿಸಿ, ದೇವಸ್ಥಾನಕ್ಕೆ ಹೋಗು, ಇವರು ದೊಡ್ಡವರು, ಅವ್ರು ಬಂದಿದ್ದಾರೆ ಮನೆಗೆ, ನಮಸ್ಕಾರ ಮಾಡು, ಕೇಳ್ಕೊ, ನಿನ್ಗೇನು ಬೇಕೋ, ಅವ್ರಿಗೆಲ್ಲ ಜ್ಞಾನ, ಅವ್ರು ಇರಲಿ ಬಿಡಲಿ, ಆ ಸಂಪ್ರದಾಯಗಳನ್ನೆಲ್ಲ ಕಲಿಸಿದ್ರೆ ಮನಸ್ಸಿನಲ್ಲಿ ಒಂದು ಭಯ ಇರ್ತದೆ. ವಾತಾವರಣ ಸೃಷ್ಟಿಸಬೇಕು. ಅದಕ್ಕೆ ಈ ಬಲ್ಬ್ ಹಾಕಿ, ಯೆಲ್ಲೋ ಕಲರ್ ಬಲ್ಬ್ ಹಾಕಿ, ಉತ್ತರ ದಿಕ್ಕಿಗೆ ತಿರ್ಕೊಂಡು ಓದಿ, ಈಶಾನ್ಯದ ಕಡೆ ಇರಲಿ, ಗುರುಗಳ ಚಿತ್ರಣ ಇರಲಿ, ಆ ಗುರುಗಳ ಮುಂದೆ ಎಂಜಲ್ ಮಾಡೋದು, ಹಿಂಗೆ ಮಾಡೋದು, ಹಂಗೆ ಮಾಡೋದಲ್ಲ ಮಾಡ್ಲಿಕ್ಕೆ ಭಯ ಬರುತ್ತೆ, ಮಾಡ್ಲಿಕ್ಕೆ ಮನಸ್ಸು ಬರಲ್ಲ. ಅದು ಒಂದು ಕಾರಣ. ಕೂತ್ಕೊಳ್ಳುವ ದಿಕ್ಕು, ಸ್ಥಾನಬಲ ಯಾವತ್ತೂ ಮೋಸ್ಟ್ ಇಂಪಾರ್ಟೆಂಟ್. ಸ್ಥಾನಬಲ. ಒಬ್ಬರಿಗೆ ಒಂದು ದಿಕ್ಕಿನಲ್ಲಿ ಕೂತ್ರೆ ಬಿಸ್ನೆಸ್ಸು ಅದ್ಭುತವಾಗೋಯ್ತು, ಈ ದಿಕ್ಕಿಗೆ ಕೂತೆ ಏನು ಬರೀ ಟೆನ್ಷನ್ ಹಗಲು ರಾತ್ರಿ ಮುಗಿತಿಲ್ಲ. ಆದರೆ ನಾನು ಇಲ್ಲಿ ಬಂದು ಕೂತೆ ನೋಡಿ ಚೆನ್ನಾಗಾಯಿತು. ವಾಸ್ತವನೂ ಬೇಕು, ಮತ್ತು ದಿಕ್ಬಲ ಬೇಕು, ದೈವ ಬಲ ಬೇಕು, ವಿದ್ಯಾರ್ಥಿಗಳ ಅಭ್ಯಾಸ ಇರಬೇಕು, ತಾಯಿ ತಂದೆಗಳ ಅನುಕೂಲ ಬೇಕು, ಪರಿಸರಗಳು ಬೇಕು, ವಾತಾವರಣ ಸೃಷ್ಟಿಸಬೇಕು, ಸಬ್ಜೆಕ್ಟ್ ಕೊಡಿಸ್ಬೇಕು. ಅದು ಏನು ಬೇಕಾದ್ರೂ ಆ ಮಗು ತೊಗೊಳ್ಲಿಕ್ಕೆ ರೆಡಿ ಇರುತ್ತೆ. ತಗೊಂಡದ್ದನ್ನು ಕಂಟಿನ್ಯೂ ಮಾಡಬೇಕು. ಇಲ್ಲಿ ಊರು ಸುತ್ತದೆ, ಎಷ್ಟೊತ್ತಿಗೆ 9 ಗಂಟೆ ಬಂದರು, 10 ಗಂಟೆ ಬಂದರು, ನೀವು ಯಾಕೆ ಬಂದಿಯಪ್ಪ ಅಂತ ಕೇಳೇ ಹೋದರೆ ನಾನು ಮಾಡ್ತಿರೋದು ಸರಿ, ನಾನು ಯಾರು ಹೇಳೋರು ಕೇಳೋರು ಇಲ್ಲ, ಯಾಕೆ ಬರಲಿಲ್ಲ, ಬರೋದೇ ಬೇಕಾದ್ರೆ ಲೇಟಾಗಿ ಬರಲಿಲ್ಲ, ಏನು ಕೆಲಸ ಅಂಥದ್ದು ಏನು ಕಡ್ದು ಕಟ್ಟೆ ಹಾಕ್ತೀವಿ, ಇಮ್ಮಿಡಿಯೇಟ್ ಬಾ, ಕೂಡ್ದು ಪ್ರಪಂಚ ಹಾಗಿದೆ, ಹುಷಾರು ಅಂತ ಹೇಗೆ ಒಂದು ನಿಯಂತ್ರಣ, ಅಷ್ಟೇ ಹೆದರಿಸೋದಲ್ಲ, ನಿಯಂತ್ರಣ ಬೇಕು. ಅವನ ಒಂದು ಹುಡುಗನ ಕಟ್ಟಿಂಗು ಮುಖ್ಯ, ಅವನ ಡ್ರೆಸ್ ಕೋಡು ಮುಖ್ಯ. ಅರ್ಧ ಡ್ರೆಸ್ನಿಂದ ಅರ್ಧ ಅವನ ಚಂದ, ಅದನ್ನೆಲ್ಲವೂ ಕಲಿಸ್ಬೇಕು. ಯಾರನ್ನೋ ನೋಡಿ ನಾವು ಹಾಗೆ ಆಗಬೇಕು, ಫುಟ್ಬಾಲ್ ಪ್ಲೇಯರ್ ಥರ ನಾನು ಆಗಬೇಕು ಅಂದರೆ ನೀನು ಫುಟ್ಬಾಲ್ ಆಡೋದು ನೋಡೋಣ, ಅದು ಬರಲ್ಲ. ಹಂಗೆ ಕ್ರೀಡೆಯಲ್ಲಾದರೂ ಬಾ, ಮುಂದೆ ಸಂಗೀತದಲ್ಲಾದ್ರೂ ಬಾ, ವಿದ್ಯೆದಲ್ಲಾದ್ರೂ ಬಾ, ಯಾವುದೋ ಒಂದು ಸಬ್ಜೆಕ್ಟ್ ಆಯ್ಕೋ, ಅದರಲ್ಲೇ ಗುರಿಯಾಗಿರು, ಗೆಲ್ತೀಯ. ಗುರಿ ದಿಕ್ಕು ದಶೆ ಇಲ್ಲದೆ ಸ್ವಇಚ್ಛೆಯಲ್ಲಿ ಬದುಕಿದರೆ ವಿದ್ಯಾರ್ಥಿಗಳಿಗೆ ತಲೆ ಹತ್ತಲ್ಲ, ಕಾರ್ಯಗಳು ಆಗುತ್ತೆ. ಖಂಡಿತ ಗುರುಜಿ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ಮೈಸೂರಿಂದ ವಂದನಾ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ತೆ ವಂದನಾ ಅವರಿಗೆ. ನಮಸ್ತೆ ವಂದನಾ ಅವರೇ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಅಪ್ಪ ಅವ್ರ ಬಗ್ಗೆ. ಸರಿ, ಅವರ ಹುಟ್ಟಿದ ದಿನಾಂಕ, ರಾಶಿ, ನಕ್ಷತ್ರ ತಿಳಿಸಿ.
ಹುಟ್ಟಿದ ದಿನಾಂಕ ಗೊತ್ತಿಲ್ಲ. 1977 ಹುಟ್ಟಿದ್ದು. ಸರಿ, ರಾಶಿ ನಕ್ಷತ್ರ ಗೊತ್ತಿದ್ಯಾ? ರಾಶಿ ಸಿಂಹ, ನಕ್ಷತ್ರ ಗೊತ್ತಿಲ್ಲ. ಗುರೂಜಿ ಇದಾರೆ, ಮಾತನಾಡಿಮ್ಮ. ಹೇಳು ಹೇಳು. ನಮ್ಮ ಅಪ್ಪ ಇವಾಗ ಜಾಸ್ತಿ ಕೋಪ ಮಾಡ್ಕೊತಾರೆ, ಮನೇಲಿ ಡೈಲಿ ಜಗಳ ನಡೆಯುತ್ತೆ. ರಾಶಿಯ ಗುಣಮ್ಮ ಅದು, ಸಿಂಹರಾಶಿ ಅದು ಇರುತ್ತದೆ. ಆದರೆ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಅವರೇ ಪ್ರಯತ್ನ ಮಾಡಬೇಕು, ಅಥವಾ ಅದಕ್ಕಾಗಿ ನೀವೇ ಹೋರಾಟ ಮಾಡಬೇಕು. ಅದಕ್ಕಾಗಿ ನೀವು ಕಡಲೆ ಕಾಳು ಅಂತೇವೆ, ಚೆನ್ನಾಗಿ ಕಡಲೆ ಇದೆಯಲ್ಲ, ಅದನ್ನು ಭಾನುವಾರದ ದಿವಸ ನೀವು ಯಾವ್ದಾದ್ರು ಈಶ್ವರನ ಗುಡಿಗೆ ತೊಗೊಂಡೋಗಿ ಕೊಟ್ಟು ದಾನ ಮಾಡಿಸಿ, ಮತ್ತು ಆರಾಮಾಗಿರ್ಲಿಕ್ಕೆ ಹೇಳಿ. ಮಲಗುವ ದಿಕ್ಕು ಪೂರ್ವ ದಿಕ್ಕಿಗೆ ಮಲಗುವಂಗೆ ಪ್ಲ್ಯಾನ್ ಮಾಡಿ. ಸ್ವಲ್ಪ ನೀನು ಅದಕ್ಕೆ ತಕ್ಕ ವ್ಯವಸ್ಥೆ ಮಾಡಿದ್ರೆ ಯಾಕೆ ಕೋಪ ಬರುತ್ತೆ, ಅವ್ರು ಯಾವ ಟೈಮಲ್ಲಿ ಕೋಪ ಬರುತ್ತೆ ಅಂತ ನಿಮಗೆಲ್ಲ ಗೊತ್ತಿರ್ತದೆ. ಅದನ್ನೆಲ್ಲ ಕಡಿಮೆ ಮಾಡುವ ಪ್ರಯತ್ನ ಮಾಡಿ. ಧನ್ಯವಾದ ವಂದನಾ ಅವರೇ, ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ಮೀನರಾಶಿಯವರು ಯಾವ ಹರಳನ್ನು ಧರಿಸಬೇಕು? ಕನಕ ಪುಷ್ಪರಾಗ ಅನ್ನುವಂಥ ಹರಳು ಅವರ ಒರಿಜಿನಲಿ ಮೀನರಾಶಿಯವ್ರಿಗೆ ಉಂಟು. ಓಕೆ. ಈಗಿನ ದಶಾಭುಕ್ತಿ ಏನು, ಅಂತರ ದಶಾಭುಕ್ತಿ ಏನು, ಪರ್ಯಂತರ ದಶಾಭುಕ್ತಿ ಏನು, ಎಷ್ಟು ವರ್ಷ ಇನ್ನೂ ಬ್ಯಾಲೆನ್ಸ್ ಇದೆ, ಅದಕ್ಕೆ ಯಾವ ವಿದ್ಯೆ ಓದ್ತಿದ್ದಾನೆ, ಅದಕ್ಕೆ ಚಿಕ್ಕ ಮಕ್ಕಳಿಗೆ ಹರಳ, ಅದಕ್ಕೆ $1 ಹಾಕಿ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಬಿಚ್ಚಿಡಬೇಕು, ಅಥವಾ ಕಾಲೇಜಿವರೆಗೂ ಹೋಗೋವರೆಗೂ ಹಾಕ್ಕೊಳ್ಳೋಂಗಿಲ್ಲ. ಆಮೇಲೆ $1 ಹಾಕ್ಬೋದು. ಕೆಲವುದೆಲ್ಲ ನಿಯಮಗಳು, ಹರಳನ್ನು ಕೊಟ್ಬಿಡೋದು ದೊಡ್ಡದಲ್ಲ, ಅದನ್ನು ಮೇಂಟೈನ್ ಮಾಡ್ಕೊಳ್ಳೋದು ಕಷ್ಟ. ಅದಕ್ಕೆ ಕಾಸ್ಟ್ಲಿನೂ ತುಂಬ ಹೆಚ್ಚು ಕಡಿಮೆ ಇರ್ತದೆ. ನಾರ್ಮಲ್ ಕಾಸ್ಟ್ವರೆಗೂ ಏನೇನಾಗಬೇಕೋ ಅವೆಲ್ಲವೂ ಮಾಡ್ಬೋದು. ಆದರೆ ಇದನ್ನು ಕೊಡಬೇಕಾ ಬೇಡವಾ ಅನ್ನೋದು ಯಾವ ಗ್ರಹದಿಂದ ಇವ್ರಿಗೆ ವೀಕು, ರಾಹು ಆಗಿರ್ಬೋದು, ಕೇತು ಆಗಿರ್ಬೋದು, ಅಥವಾ ಯಾವ ಗ್ರಹಗಳಿಂದ ಇವರಿಗೆ ಟೆನ್ಷನ್ ಆಗ್ತದೆ, ಯಾವ ಗ್ರಹಗಳು ವೀಕ್ ಇದೆ ಅದನ್ನು ಪ್ರಚೋದನೆ ಮಾಡಲಿಕ್ಕೆ ಈ ಹರಳುಗಳು ಇರೋದು. ಅದು ಕೊಟ್ಟರೆ ಒಳ್ಳೆಯದಾಗ್ತದೆ. ಇವತ್ತು ಯಾವ ಶ್ಲೋಕವನ್ನು ತಿಳಿಸ್ಕೊಡ್ತಾ ಇದ್ದೀವಿ? ನಾವು ನದಿಯ ಸ್ಮರಣೆ ಮಾಡ್ತಿದ್ವಿ. ನದಿಯ ಸ್ಮರಣೆಯಿಂದ ಸಿಗುವಂಥ ಪುಣ್ಯಗಳು ಏನು, ಇಷ್ಟು ದಿನಾನೂ ಹೇಳ್ಕೊಂಬಂದ್ವಿ. ಅದರಿಂದ ಸಿಗುವ ಪುಣ್ಯ ಏನು ಅನ್ನೋದು ಈ ಶ್ಲೋಕದೊಂದಿಗೆ ನೋಡೋಣ ಬನ್ನಿ. ಕೋಟಿ ಜನ್ಮಾರ್ಥಂ ಪಾಪಂ ಸ್ಮರಣೇನ ವಿನಶ್ಯತಿ ಇಹಲೋಕೆ ಸುಖೀ ಭೂತ್ವ ವಿಷ್ಣುಲೋಕಂ ಚ ಗಚ್ಚತಿ. ಕೋಟಿ ಜನ್ಮದಲ್ಲಿ ಮಾಡಿದ ಪಾಪ ಸ್ಮರಣೆ ಮಾತ್ರ, ಸುಮ್ಮನೆ ನೆನೆಸಿದರೆ ಸಾಕು, ಹೋಗ್ತದೆ. ಈ ಲೋಕ ಅಲ್ಲ, ಮುಂದಿನ ಲೋಕ ಅಲ್ಲ, ಎಲ್ಲೇ ಆದರೂ ಸರಿ, ಭೂತ ಭವಿಷ್ಯ ವರ್ತಮಾನ ಕಾಲದಲ್ಲೂ ವಿಷ್ಣು ಲೋಕಕ್ಕೆ ಹೋಗ್ತೀವಿ ಅನ್ನೋದನ್ನು ಯಾವ ಡೌಟ್ ಇಲ್ಲ. ಹಾಗಾಗಿ ಈ ಶ್ಲೋಕ ದಿನನಿತ್ಯ ಹೇಳ್ಕೊಳ್ಳಿ. ಈಗ ನದಿದು ಪ್ಲಸ್ ಇದೆಲ್ಲವೂ ಒಳ್ಳೆಯದಾಗ್ತದೆ. ಖಂಡಿತ ಗುರುಜಿ. ಇಷ್ಟೊತ್ತು ನಮ್ಮ ವೀಕ್ಷಕರಿಗೆ ಕಡೆಯ ರಾಶಿಯಾದಂತಹ ಮೀನರಾಶಿಯ ವಿದ್ಯಾಭ್ಯಾಸದ ವಿಚಾರಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದ ಗುರುಜಿ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನೋಡೋಣ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಸರಳ ಜೀವನ, ಇದು ಮನುಕುಲದ ಒಳಿತಿಗಾಗಿ. ಜೀವನ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ಲಾ ರೀತಿಯ ವಿಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.